ಪ್ರೈಸ್ ಎಲ್ಲ ನಾಮಕ್ಕೆ ಸ್ತೋತ್ರವಾಗಲಿ. ಬನ್ನಿ ಈ ದಿನ ನಾವೊಂದು ಸ್ಟೋರಿ ಒಳಗೆ ಹೋಗೋಣ. ಇವತ್ತು ಎಲ್ಲರಿಗೂ ಕೂಡ ಒಂದೊಂದು ಹ್ಯಾಬಿಟ್ ಉಂಟು. ಕೆಲವರಿಗೆ ಬುಕ್ಸ್ ರೀಡ್ ಮಾಡುವುದು, ಕೆಲವರಿಗೆ ಗೇಮ್ಸ್ ಆಡುವುದು, ಕೆಲವರಿಗೆ ಡ್ರಾಯಿಂಗ್ ಮಾಡೋ ಹ್ಯಾಬಿಟ್, ಇನ್ನು ಅನೇಕ ಹ್ಯಾಬಿಟ್ಸ್ಗಳು ಅನೇಕರೊಳಗೆ ಇರುತ್ತದೆ. ಸೊ ನಾವು ಈ ಸ್ಟೋರಿ ಒಳಗೆ ಹೋಗೋಣ. ಇವತ್ತು ಅದ್ವಿನ ಎಂಬ ಒಂದು ಚಿಕ್ಕ ಹುಡುಗ 5th ಸ್ಟ್ಯಾಂಡರ್ಡ್ ಓದುವಂಥ ಹುಡುಗನೊಳಗೆ ಬುಕ್ಸ್ ಓದುವುದಂದರೆ ಅವನಿಗೆ ತುಂಬ ಇಷ್ಟ. ಸೊ ಅವನೇನು ಮಾಡ್ತಿದ್ದಂದರೆ ಯಾವಾಗಲೂ ಅವನು ಲೈಬ್ರರಿಗೆ ಹೋಗಿ ಬುಕ್ಸ್ಗಳನ್ನ ರೀಡ್ ಮಾಡ್ತಾ ಇದ್ದ. ಒಂದು ದಿನ ಆ ಲೈಬ್ರರಿಯ ಸರ್ ಬಂದುಬಿಟ್ಟು ಅನೌನ್ಸ್ಮೆಂಟ್ ಮಾಡ್ತಾರೆ, ಸೊ ನಾವು ಈ ಲೈಬ್ರರಿಯನ್ನು ಹಳೆ ಬಿಲ್ಡಿಂಗಿಂದ ಹೊಸ ಬಿಲ್ಡಿಂಗಿಗೆ ಶಿಫ್ಟ್ ಮಾಡಬೇಕು. ಸೊ ನಾವು ಸ್ಯಾಟರ್ಡೆ ಎಲ್ಲರೂ ಲಂಚ್ ತೊಗೊಂಬಂದ್ಬಿಡಿರಿ, ಸ್ಕೂಲ್ ಆದಮೇಲೆ ನಾವೆಲ್ಲರೂ ಸೇರಿ ನಾವು ಬುಕ್ಸ್ ಎಲ್ಲ ಶಿಫ್ಟ್ ಮಾಡಿಬಿಡೋಣ ಹೊಸ ಬಿಲ್ಡಿಂಗಿಗೆ ಎಂಬುದಾಗಿ ಹೇಳ್ತಾರೆ. ಆಗ ಈ ಅದ್ವಿನ್ ಎಂಬ ಹುಡುಗನಿಗೆ ತುಂಬ ಆಸೆ ಬಂದ್ಬಿಟ್ಟು, ಓ ಸರಿ ನಾನು ಹೋಗಬೇಕು ಎಂಬುದಾಗಿ ಸ್ಯಾಟರ್ಡೆ ಮಾರ್ನಿಂಗ್ಗೆ ಅವ್ರ ಅಮ್ಮನ ಹತ್ರ, ಅಮ್ಮ ಇವತ್ತು ನಾನು ನಮ್ಮ ಸರ್ಗಳ ಜೊತೆ ಹೋಗ್ಬಿಟ್ಟು ಬುಕ್ಸನ್ನೆಲ್ಲ ಶಿಫ್ಟ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಹೋಗ್ತಾನೆ. ಸೊ ಅಲ್ಲಿ ನೋಡುವುದ್ರೆ ಇವನು ಮಾತ್ರ ಚಿಕ್ಕ ಹುಡುಗ, ಇನ್ನೆಲ್ಲರೂ ಕೂಡ ದೊಡ್ಡ ದೊಡ್ಡ ಹುಡುಗರು ಬರ್ತಾರೆ. ಸೊ ಇಲ್ಲಿರುವಂಥ ಹುಡುಗರೆಲ್ಲರೂ ಇವನ್ನ ನೋಡಿ, ನೀನು ಹೋಗಿ ಬುಕ್ ಎತ್ತಿ ಇಡೋದಿಕ್ಕೆ ಬಂದಿದ್ಯಾ ಎಂಬುದಾಗಿ ಕೇಳ್ತಾರೆ. ಸೊ ಕೇಳ್ತಾ ಇರುವಾಗಲೇ ಅವ್ರ ಸರ್ ಬಂದ್ಬಿಡ್ತಾರೆ. ಆ ಗುಂಪಿನಲ್ಲಿ ಆ ಸರ್ ಅವ್ರನ್ನ ನೋಡುವುದಿಲ್ಲ. ಸೊ ಹೀಗೆ ಸರಿ ಬೇಗ ಎಲ್ಲರೂ ಹೋಗಿ ಬೇಗ ಎಲ್ಲರೂ ತೆಗ್ದಿಕ್ರಿ ಎಂಬುದಾಗಿ ಹೇಳಿ ಕಳಿಸ್ಬಿಡ್ತಾರೆ. ಸೊ ಈ ಅದ್ವಿನ್ ಏನು ಮಾಡ್ತಾನೆ ಅಂದರೆ, ಲೈಬ್ರರಿಯಲ್ಲಿ ತುಂಬ ದೊಡ್ಡ ದೊಡ್ಡ ಬುಕ್ಸ್ಗಳಿರುತ್ತೆ ಅಲ್ವಾ. ಸೊ ಇವನು 2 ಬುಕ್ಕನ್ನ ಇಟ್ಕೊಂಡು ತಗೊಂಡು ಬರಲಿಕ್ಕೆ ಆಗದೆ ಕಷ್ಟಪಡ್ತಾ ಇರ್ತಾನೆ. ಅದನ್ನು ನೋಡಿ ಸರ್, ಅದ್ವಿನ್ ನೀನು ಯಾಕೆ ಇಲ್ಲಿಗೆ ಬಂದೆ, ನಿನ್ನಿಂದ ಆಗೋದಿಲ್ಲ, ನೀನು ಯಾಕೆ ಇಲ್ಲಿಗೆ ಬಂದೆ ಎಂಬುದಾಗಿ ಬೈತಾರೆ. ಸೊ ಇಲ್ಲ ಸರ್ ನಾನು ತೆಗ್ದಿಕ್ತೀನಿ, ನನಗೆ ಆಗುತ್ತೆ ಎಂಬುದಾಗಿ ಹೇಳ್ತಾರೆ. ಆದರೆ ಅವನಿಗೆ ಸರ್ ಇದ್ಕೊಂಡು, ಇಲ್ಲ ನಿನಗೆ ಆಗೋದಿಲ್ಲ, ನೀನು ಕಾಲ ಮೇಲೆ ಹಾಕೊಂಡು ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಏನು ಮಾಡೋದು, ಬೇಡ ನೀನು ಫಸ್ಟ್ ಮನೆಗೆ ಹೋಗೋ ಎಂಬುದಾಗಿ ಹೇಳ್ಬಿಡ್ತಾರೆ. ಆಗ ಅದ್ವಿನ್ ತುಂಬ ಸ್ಯಾಡ್ ಆಗಿ ಮನೆಗೆ ಬರ್ತಾನೆ. ಸೊ ಮನೆಗೆ ಬಂದು ಅಮ್ಮ ಕೇಳ್ತಾರೆ, ಮಗನೇ ಏನಾಯ್ತು, ಯಾಕೆ ಇಷ್ಟು ಬೇಗ ಬಂದ್ಬಿಟ್ಟೆ ಅಂದಾಗ, ಅಮ್ಮ ಸರ್ ಇವತ್ತು ಈ ರೀತಿಯಲ್ಲಿ ನನಗೆ ಹೇಳಿಬಿಟ್ರು, ನೀನು ಬರೋದು ಬೇಡ ಎಂಬುದಾಗಿ ಹೇಳಿಬಿಟ್ರು ಎಂಬುದಾಗಿ ಹೇಳ್ತಾರೆ. ಸೊ ಆಗ ಅವ್ರ ಅಮ್ಮ ಇದ್ಕೊಂಡು, ಹೌದಾ ಸರಿ ಬಿಡು, ನಿನಗೆ ಆಗೋದಿಲ್ಲ, ಬೇಜಾರಾಗಬೇಡ, ನೀನು ನೆಕ್ಸ್ಟ್ ಯಾವುದಕ್ಕಾದ್ರೂ ಹೋಗುವಂತೆ ಬಿಡು ಎಂಬುದಾಗಿ ಹೇಳ್ತಾರೆ. ಸೊ ಅಮ್ಮನೂ ಈಗ ಅಂದ್ಬಿಟ್ರಲ್ಲ ಅಂದ್ಬಿಟ್ಟು ಈ ಅದ್ವಿನ್ ಏನು ಮಾಡ್ತಾನಂದರೆ ರೂಮ್ ಒಳಗೆ ಸ್ಪೀಡಾಗಿ ಹೋಗ್ಬಿಟ್ಟು ಪ್ರೇಯರ್ ಮಾಡೋದಕ್ಕೆ ಕುತ್ಕೊತಾನೆ. ಪ್ರೇಯರ್ ಮಾಡ್ತಾ ಇರುವಾಗಲೇ ಅವನಿಗೆ ಒಂದು ಐಡಿಯಾ ಬರುತ್ತೆ. ಸೊ ಅವನೇನು ಮಾಡ್ತಾನಂದರೆ ಅವ್ರ ಮನೇಲಿರೋಂಥ ಟ್ರಾಲಿಯನ್ನು ತೊಗೊಂಡು ಬಂದು ಅವ್ರ ಅಮ್ಮನ ಹತ್ರ ಹೇಳ್ತಾನೆ, ಅಮ್ಮ ನನ್ನ ಬುಕ್ಸ್ ಎತ್ತೋದಕ್ಕಾಗಲ್ಲ ತಾನೆ, ಬಟ್ ಈ ಟ್ರಾಲಿಯಲ್ಲಿ ಇಟ್ಕೊಂಡು ನಾನು ಎಳ್ಕೊಂಡು ಹೋಗ್ಬೋದಲ್ವ ಅಂತ ಹೇಳಿಬಿಟ್ಟು ಅವರು, ಓ ಒಳ್ಳೆ ಗುಡ್ ಐಡಿಯಾ, ಹೋಗು ನಿನಗೆ ಆಗುತ್ತೆ ಎಂಬುದಾಗಿ ಹೇಳಿ ಅವ್ರ ಅಮ್ಮ ಹೇಳ್ತಾರೆ. ಸೊ ಈ ಟ್ರಾಲಿನ ತಗೊಂಡು ಈ ಅದ್ವಿನ್ ಲೈಬ್ರರಿ ಸರ್ ಹತ್ರ ಹೋಗ್ಬಿಟ್ಟು, ಸರ್ ನೋಡಿ ನಾನು ಈ ಟ್ರಾಲಿನ ತಂದಿದ್ದೀನಿ, ಇದ್ರೊಳಗೆ ಇಟ್ಕೊಂಡು ಹೋದ್ರೆ ನಾವು ಈಸಿಯಾಗಿ ತಗೊಂಡು ಹೋಗ್ಬೋದು ಎಂಬುದಾಗಿ ಹೇಳ್ತಾನೆ. ಸೊ ಹೇಳ್ತಾ ಇರುವಾಗಲೇ ಆ ಸೀನಿಯರ್ಸ್ ಬಾಯ್ಸ್ಗಳೆಲ್ಲ ಕೂಡ ಬುಕ್ಸ್ಗಳನ್ನ ತೊಗೊಂಡು ಬರ್ತಾ ಇರ್ತಾರೆ. ಆಗ ಅವ್ರು ಹೇಳ್ತಾರೆ, ಎಲ್ಲ ಬನ್ನಿ ಬುಕ್ಸ್ ಎಲ್ಲ ಇದ್ರೊಳಗೆ ಇಕ್ಕಿ ಇದ್ರೊಳಗಿಂದ ತೊಗೊಂಡೋಗೋಣ ಅಂತ ಹೇಳಿ ಅವನು ಈಸಿಯಾಗಿ ಆ ಟ್ರಾಲಿಯಲ್ಲಿ ಹೇಳ್ಕೊಂಡು ಹೋಗ್ತಾ ಇರ್ತಾನೆ. ಇದನ್ನು ನೋಡಿದಂತಹ ಸರ್ ಅದ್ವಿನ್ಗೆ ತುಂಬ ಒಳ್ಳೆ ಐಡಿಯಾ, ಈ ಐಡಿಯಾ ನಿನಗೆ ಹೆಂಗೆ ಬಂತು, ತುಂಬ ಒಳ್ಳೆ ಐಡಿಯಾ, ಇವತ್ತೆಲ್ಲರೂ ನಾವು ಹಾಗೆ ಮಾಡೋಣ ಅಂತ ಹೇಳ್ಬಿಟ್ಟು ಮಿಕ್ಕಿ ಸ್ಟೂಡೆಂಟ್ಗಳಿಗೂ ಆ ಸರ್ ಹೇಳ್ತಾರೆ, ನಮ್ಮ ಕ್ಲಾಸ್ಗಳಲ್ಲೂ ಕೂಡ ಟ್ರಾಲಿ ಇದೆ ಅಲ್ವಾ, ಕಸಗಳನ್ನ ಬಾಚಿ ಹಾಕೋದು, ಹೋಗಿ ಅದನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡ್ಕೊಂಡು ತಗೊಂಬನ್ನಿ, ನಾವು ಅದರೊಳಗೆ ತಗೊಂಡೋಗೋಣ ಎಂಬುದಾಗಿ ಹೇಳ್ತಾರೆ. ಸೊ ಹೇಳಿದಾಗ ಎಲ್ಲರೂ ಬಂದು ಅದರಿಂದ ಟ್ರಾಲಿಯಲ್ಲಿ ಯೂಸ್ ಮಾಡ್ಕೊಂಡ ಬುಕ್ಸ್ ಎಲ್ಲ ನ್ಯೂ ಬಿಲ್ಡಿಂಗಿಗೆ ಶಿಫ್ಟ್ ಮಾಡ್ತಾರೆ. ಅವರು ಅಂದ್ಕೊಂಡಿದ್ದಂಥ ಟೈಮಿಗಿಂತ ಬೇಗ ಆಗಿಬಿಡುತ್ತದೆ. ಸೊ ಸರ್ ಅದ್ವಿನನ್ನು ಕರೆದು ಹೇಳ್ತಾರೆ, ನೀನು ಒಳ್ಳೆ ಐಡಿಯಾ ಕೊಟ್ಟಿದ್ಯಾ ನೋಡು, ಇವತ್ತು ನಿನ್ನ ಐಡಿಯಾದಿಂದ ಬೇಗ ಆಗಿಬಿಡ್ತು, ಎಲ್ಲವೂ ನಾವು ಅಂದ್ಕೊಂಡಿದ್ದಕ್ಕಿಂತ ಈಸಿ ಆಗಿಬಿಡ್ತು, ಯಾರಿಗೂ ಕಷ್ಟನೇ ಅನಿಸಿಲ್ಲ ಎಂಬುದಾಗಿ ಹೇಳ್ತಾರೆ. ನಿನಗೆ ಹೇಗೆ ಆ ಐಡಿಯಾ ಬಂತ ಎಂಬುದಾಗಿ ಹೇಳುವಾಗ, ನಾನು ಪ್ರೇಯರ್ ಮಾಡುವಾಗ ದೇವರು ನನ್ನೊಟ್ಟಿಗೆ ಮಾತನಾಡಿದ್ರು ಎಂಬುದಾಗಿ. ಹೌದು, ಇವತ್ತು ನಮ್ಮಿಂದ ಅಸಾಧ್ಯವಾದಂಥ ಕಾರ್ಯಗಳು ಯಾವುದಿಲ್ಲ, ನಮ್ಮಿಂದ ಎಲ್ಲವೂ ಕೂಡ ಸಾಧ್ಯ. ನಾವು ನೋಡಿಕೊಳ್ಳಬಹುದು, ಫಿಲಿಪ್ಪಿ 4ನೇ ಅಧ್ಯಾಯ 13ನೇ ವಚನ ಈ ರೀತಿಯಲ್ಲಿ ಹೇಳಲ್ಪಡುತ್ತದೆ, ನನ್ನನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ
ಎಂಬುದಾಗಿ. ಹೌದು, ಇವತ್ತು ನಮ್ಮನ್ನ ಬಲಪಡಿಸುವ ಕ್ರಿಸ್ತನಲ್ಲಿದ್ದುಕೊಂಡು ನಾವು ಎಲ್ಲದಕ್ಕೂ ಶಕ್ತರಾಗಿದ್ದೇವೆ. ಇವತ್ತು ಯಾವ ವಿಷಯವೂ ಕೂಡ ನಮಗೆ ದೊಡ್ಡದಲ್ಲ. ಇವತ್ತು ಕ್ರಿಸ್ತನು ನಮ್ಮಲ್ಲಿರುವಾಗ ಎಷ್ಟೇ ದೊಡ್ಡ ವಿಷಯಗಳು ಇದ್ರೂ ಕೂಡ ಅದು ನಮಗೆ ಚಿಕ್ಕದಾಗಿ ಅನ್ನಿಸುತ್ತೆ. ಸೊ ಬಲಪಡಿಸುವಂಥ ಕ್ರಿಸ್ತನಲ್ಲೆದ್ದುಕೊಂಡು ಎಲ್ಲವನ್ನು ಮಾಡಿ ಮುಗಿಸಲಿಕ್ಕೆ ಶಕ್ತರಾಗಿದ್ದೇವೆ. ಎಕ್ಸಾಮ್ಸ್ಗಳ ಹತ್ರ ಬರ್ತಾ ಇದೆ. ಇವತ್ತು ನಿಮ್ಮೊಳಗೆ ಭಯ ಇರ್ಬೋದು, ಅಯ್ಯೋ ನಾನು ಈ ಸಬ್ಜೆಕ್ಟ್ನ ಹೇಗೆ ಬರೀತೇನೆ, ಇಷ್ಟು ನಾನು ಹೇಗೆ ಓದ್ತೇನೆ, ನನಗೆ ಕಷ್ಟ, ಒಳ್ಳೆ ಮಾರ್ಕ್ಸ್ನ ತೆಗೆಯೋದು ಕಷ್ಟ ಎಂಬುದಾಗಿ ಒಂದು ವೇಳೆ ಭಯ ಪಡ್ತಾ ಇರಬಹುದು. ಭಯ ಪಡಬೇಡಿರಿ, ಪ್ರಾರ್ಥನೆ ಮಾಡಿ ಮುಂದೆ ಹೋಗಿರಿ. ನಿಮಗೆ ಅಸಾಧ್ಯವಾಗಿರುವಂಥ ಕಾರ್ಯಗಳನ್ನು ದೇವರು ನಿಮ್ಮ ಜೀವಿತದಲ್ಲಿ ಸಾಧ್ಯಪಡಿಸುವ ಆತನಾಗಿದ್ದಾನೆ. ಯಾವ ಸಬ್ಜೆಕ್ಟಲ್ಲಿ, ಯಾವ ವಿಷಯಗಳಲ್ಲಿ ನೀವು ವೀಕಾಗಿ ಫೀಲ್ ಮಾಡ್ತಾ ಇದ್ದೀರೋ, ಸೊ ದೇವರು ಆ ವಿಷಯದಲ್ಲಿ ನಿಮ್ಮನ್ನು ಬಲಪಡಿಸಿ ದೇವರು ಮುಂದೆ ನಡೆಸುವ ಆತನಾಗಿದ್ದಾನೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.